ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದೇ ಭಾನುವಾರ ನಮಗೆ ಅತ್ಯದ್ಭುತವಾಗಿರುತ್ತೆ. ಅಮಾವಾಸ್ಯೆಗೆ ಸಮನಾದಂಥ ಒಂದು ದಿನ ಅಂತ ಇದೆ ಅಂತ ಹೇಳಿದ್ರೆ ಅದು ಭಾನುವಾರ ರಾತ್ರಿ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ. ಸಂಧ್ಯಾಕಾಲ ಮುಗಿದ ಮೇಲೆ ನಮಗೆ ತಣ್ಣನೆಯ ವಾತಾವರಣ ಅನ್ನೋದು ಇರುತ್ತೆ, ಹಾಗೂ ಪ್ರತಿಕೂಲ ಶಕ್ತಿಗಳು ಅನ್ನೋದು ಕೂಡ ಜಾಸ್ತಿ ಆಗುತ್ತೆ. ನಕಾರಾತ್ಮಕ ಶಕ್ತಿಗಳ ಒಂದು ಪ್ರಭಾವ ಅನ್ನೋದು ಕೂಡ ತುಂಬಾ ಆಗೋದ್ರಿಂದ ಈ ಸಮಯಗಳಲ್ಲಿ ನಾವು ಮನೆಯಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ನಾವು ಬೇಡಿಕೆ ಇಟ್ಟಿರ್ತೀವಲ್ವ ಅದು ನೆರವೇರುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏಕೆಂದರೆ ಇದರಲ್ಲಿ ಮಾಡುವಂಥ ಪರಿಹಾರಗಳು ತಂತ್ರ ಪರಿಹಾರಗಳಲ್ಲಿ ತಿಳಿಸಿರುವಂಥದ್ದು. ರಹಸ್ಯವಾಗಿ ಮನುಷ್ಯನಿಗೆ ಸಮಸ್ಯೆಗಳು ಬಂದಾಗ ಅದನ್ನು ಬಗೆಹರಿಸುವಂಥ ವಿಧಾನಗಳಲ್ಲಿ ಇದು ಕೂಡ ಒಂದು. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ಇಲ್ಲಿ ತಿಳಿಸ್ತೀನಿ. ಒಂದೇ ಸಮಸ್ಯೆ ಆದರೆ ನಾವು ಇದನ್ನು ಹೇಗೋ ನಿವಾರಣೆ ಮಾಡ್ಕೊಳ್ತೀವಿ, ಪರವಾಗಿಲ್ಲ ಅಂತ ಅಂದ್ಕೊಳ್ಬಹುದು. ಆದರೆ ಒಂದರ ಮೇಲೆ ಒಂದು ಅಂತಂದ್ಬಿಟ್ಟು ಬರ್ತಾನೇ ಇರುತ್ತೆ. ಸಮಸ್ಯೆಗಳು ಬಂದಾಗ ಮನುಷ್ಯ ಕುಗ್ಗೋಗ್ಬಿಡ್ತಾನೆ. ಯಾವಾಗಲೂ ನಮಗೇನೆ ಬರ್ತಾಯಿದೆ, ದೇವರನ್ನು ನಾವು ನಂಬಿದ್ದೀವಿ, ಜನರಿಗೆ ಒಳ್ಳೆ ಕೆಲಸ ಮಾಡಿಕೊಡ್ತೀವಿ ಅಂದರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಕೆಟ್ಟದ್ದು ಮಾಡೋದಿಲ್ಲ, ನಾವು ಒಳ್ಳೆ ರೀತಿಯಲ್ಲೇ ನಡ್ಕೊಳ್ತಾ ಇದ್ದೀವಿ, ಆದರೂ ಯಾಕೆ ನಮಗೆ ಇಷ್ಟೊಂದು ಕಷ್ಟಗಳು ಅಂತ ನಾವು ಅಂದ್ಕೊಳ್ತೀವಿ. ಅಂತಹ ಸಂದರ್ಭಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡಾಗ ಮನುಷ್ಯನಿಗೆ ನೆಮ್ಮದಿಯ ಜೀವನ ಅನ್ನೋದು ಸಿಗುತ್ತೆ. ತುಂಬ ಚೆನ್ನಾಗಿರಬಹುದು. ಈ ಪರಿಹಾರಕ್ಕೆ ಗಾಜಿನ ಲೋಟವನ್ನು ತಗೊಳ್ಳಿ. ಸುಮಾರು ನೀವು ಕೇಳಿರಬಹುದು ಗಾಜಿನ ಲೋಟದಲ್ಲಿ ಏನಿರುತ್ತೆ ಅಂತ. ನಕಾರಾತ್ಮಕವಾಗಿರುವಂಥದ್ದು ಕಷ್ಟ ಕಾರ್ಪಣ್ಯಗಳು ಹಾಗೂ ಕಣ್ಣೀರು ಮನುಷ್ಯ ಹಾಕ್ತಾ ಇರ್ತಾನೆ. ನಾವು ಎಲ್ಲರ ಎದುರಿಗೂ ಹಾಕಬೇಕು ಅಂತೇನೂ ಇಲ್ಲ. ನಮ್ಮ ಮನಸ್ಸಲ್ಲಿ ತುಂಬ ಭಾರವಾಗಿರುತ್ತೆ, ನೋವಿರುತ್ತೆ, ಕಷ್ಟ ಇರುತ್ತೆ, ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗ ಮನಸ್ಸಲ್ಲಿ ಸುಮ್ಮನೆ ಯಾಕಪ್ಪ ಈ ಕಷ್ಟ ಅಂತ ಅಂದ್ಕೊಳ್ತಾ ಇರ್ತೀವಿ ನೋಡಿ. ಆವಾಗಲೂ ಕೂಡ ಆ ನಕಾರಾತ್ಮಕವಾಗಿರುವಂಥ ಎಲ್ಲ ವಿಚಾರಗಳನ್ನು ಕೂಡ ಆ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಅವುಗಳನ್ನು ತಗೊಳ್ಳುವಂಥ ಶಕ್ತಿ ಗಾಜಿನ ಒಂದು ವಸ್ತುವಿಗೆ ಇದೆ. ಅದಕ್ಕೆ ಗಾಜಿನದ್ದನ್ನು ತಗೊಳ್ಳಿ. ನಕಾರಾತ್ಮಕ ಶಕ್ತಿಗಳನ್ನು ಹಿಡಿದು ಎಳ್ಕೊಂಡು ತನ್ನಲ್ಲಿ ಇಟ್ಕೊಳ್ಳುವಂಥ ಶಕ್ತಿ ಗಾಜಿನ ಹಾಗೂ ಪ್ಲಸ್ ಅದರಲ್ಲಿ ಹಾಕುವಂಥ ನೀರು ಕೆಲಸ ಮಾಡುತ್ತೆ. ನೀವು ಒಂದು ಗಾಜಿನ ಲೋಟದಲ್ಲಿ ನೀರನ್ನು ತಗೊಳ್ಬೇಕು. ತುಂಬ ತುಂಬಿಸೋದಕ್ಕೆ ಹೋಗಬೇಡಿ. 1 ಸ್ಪೂನಷ್ಟು ಕುಂಕುಮವನ್ನು ಹಾಕ್ಕೊಳ್ಳಿ. ಕುಂಕುಮ ಅನ್ನೋದು ನಕಾರಾತ್ಮಕವಾದ ಶಕ್ತಿಗಳನ್ನು, ಸಾಲದ ಸಮಸ್ಯೆಗಳನ್ನು, ಆರೋಗ್ಯ ಸಮಸ್ಯೆಗಳನ್ನು, ಹೊಂದಾಣಿಕೆ ಸಮಸ್ಯೆ ಈ ಥರ ಇರುತ್ತಲ್ವ, ಅವುಗಳನ್ನು ಎಳ್ಕೊಳ್ಳುವಂಥದ್ದು, ಒಳ್ಳೆ ಕೆಲಸ ಮಾಡುವಂಥದ್ದು. 1 ಸ್ಪೂನಷ್ಟು ನೀವು ಕುಂಕುಮವನ್ನು ಹಾಕಬೇಕು. ಆಗ ಇದು ಕುಂಕುಮದ ನೀರಾಗುತ್ತೆ. ಇದರಲ್ಲಿ ಮತ್ತೆ ಕೆಲವೊಂದು ವಸ್ತುಗಳನ್ನು ನಾವು ಹಾಕಬೇಕು. ಆ ವಸ್ತುಗಳು ಅದರದೇ ಆದಂಥ ಒಂದು ಶಕ್ತಿ ಅನ್ನೋದು ಈ ವಸ್ತುಗಳಲ್ಲಿ ತುಂಬಾ ಅಡಗಿದೆ ಸ್ನೇಹಿತರೆ. ಆ ವಸ್ತುಗಳನ್ನು ನಾವು ಒಂದೊಂದೇ ತಗೊಳ್ತಾ ಇದ್ದಾಗ, ಇದಕ್ಕೆ ಬೆರೆಸಿದಾಗ ನಮಗೆ ಯಾವುದೇ ರೂಪದಲ್ಲಿ ಸಮಸ್ಯೆಗಳಿದ್ದರೂ ಅದನ್ನೆಲ್ಲವೂ ಕೂಡ ಒಂದೊಂದೇ ತಾನಾಗೇ ಅಬ್ಸರ್ವ್ ಮಾಡಿಕೊಳ್ಳುತ್ತೆ. ಕಲ್ಲುಪ್ಪು ಬಹಳ ಶಕ್ತಿ ಇರುವಂಥದ್ದು. ನಿಮಿಷದಲ್ಲಿ ಸಮಸ್ಯೆಯನ್ನು ದೂರ ಮಾಡುತ್ತೆ, ಬಗೆಹರಿಸುತ್ತೆ. ಕಲ್ಲುಪ್ಪನ್ನು ನೀವು 1 ಹಿಡಿಯಷ್ಟು ಇದಕ್ಕೆ ಹಾಕಬೇಕು. ಕುಂಕುಮದ ಜೊತೆ ನಾವು ಕಲ್ಲುಪ್ಪನ್ನು ಬೆರೆಸಿದಾಗ ನಕಾರಾತ್ಮಕವಾದ ವಾತಾವರಣದಲ್ಲಿ ಎಲ್ಲವನ್ನು ಹೇಳ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡುತ್ತೆ. ದುಡ್ಡು ಕಾಸಿನ ಸಮಸ್ಯೆಯನ್ನು ಬಗೆಹರಿಸಿ ನಮಗೆ ನಾವು ಯಾರಿಗಾದರೂ ಕೊಡೋದಿದ್ದರೂ ಅದಕ್ಕೆ ಹೊಂದಿಸ್ಕೊಳ್ತೀವಿ. ಯಾರೂ ನಮ್ಮ ಸಮಸ್ಯೆಯನ್ನು ಕೇಳೋದಿಲ್ಲ ಅಂತ ಹೇಳಿದ್ರೆ ಸಮಯ ಚೆನ್ನಾಗಿಲ್ಲ, ಕೆಟ್ಟೋಗಿದೆ, ಅದಕ್ಕೆ ನಮಗೆ ಯಾರೂ ಸಹಾಯ ಮಾಡ್ತಾ ಇಲ್ಲ ಅಂದ್ಕೊಳ್ತೀವಿ. ಆದರೆ ಈ ಪರಿಹಾರವನ್ನು ಮಾಡ್ಕೊಂಡ್ಮೇಲೆ ಒಂದೊಂದೇ ತಾನಾಗೆ
ನಮಗೆ ಕೂಡ್ತಾ ಬರುತ್ತೆ ಸ್ನೇಹಿತರೆ. ಇದಕ್ಕೆ ಒಂದಿಷ್ಟು ನೀವು ಧನಿಯಾ ಪುಡಿಯನ್ನು ಹಾಕ್ಕೊಳ್ಬೇಕು. ಅಂದರೆ ಧನಿಯವನ್ನು ಪುಡಿ ಮಾಡಿದ್ದೇ ಹಾಕ್ಕೊಳ್ಳಿ. ಧನಿಯಾ ಬಂದು ಧನಾಕರ್ಷಣೆ ಹೆಚ್ಚು ಮಾಡುತ್ತೆ. ಧನವನ್ನು ಅಂದರೆ ದುಡ್ಡನ್ನು ನಮ್ಮ ಮನೆಯಲ್ಲಿ ಸದಾಕಾಲ ನಿಲ್ಲುವಂತೆ ಮಾಡುತ್ತೆ. ತುಂಬ ಜನ ಆಶ್ಚರ್ಯ ಪಡ್ತಾರೆ, ಇದರಿಂದ ಇಷ್ಟೊಂದು ಚೇಂಜಸ್ ಆಗುತ್ತಾ, ನಮ್ಗೆ ನಿಜವಾಗ್ಲೂ ಆಗಿದೆ ಅಂತ ನೀವೇ ಹೇಳ್ಕೊಳ್ತೀರಾ. ಇನ್ನು ಮುಖ್ಯವಾಗಿ ಇದರಲ್ಲಿ ಕಲ್ಲುಪ್ಪನ್ನು ಹಾಕಿದ್ದೀವಿ, ಸ್ವಲ್ಪ ಧನಿಯವನ್ನು ಪುಡಿ ಮಾಡಿ ಹಾಕಿದ್ದೀವಿ, ಹಾಗೂ ಅರಿಶಿಣವನ್ನು ಹಾಕ್ಕೊಳ್ಬೇಕು. ಅರಿಶಿಣ ಅನ್ನೋದು ಗುರುಬಲವನ್ನು ಹೆಚ್ಚಿಸುತ್ತೆ. ಗುರುಬಲ ಒಬ್ಬ ಮನುಷ್ಯನಿಗೆ ದುಪ್ಪಟ್ಟಾದಾಗ ಎಲ್ಲ ಕೆಲಸಗಳು ನಿಮಗೆ ಒಳ್ಳೆಯದನ್ನೇ ಆಗುತ್ತೆ. ಅಂದರೆ ಆ ಕೆಲಸಗಳಲ್ಲಿ ನಿಮಗೆ ಸಕ್ಸಸ್ಸನ್ನು ತಂದು ಕೊಡುತ್ತೆ. ಗುರುಬಲ ಅನ್ನೋದು ನಾವು ಬಯಸಿದಂಥ ಜೀವನ, ನಮ್ಮ ಬದುಕು ನಮಗೆ ಸಿಗುತ್ತೆ. ಸುಂದರವಾದ ಬದುಕು ಅಂತ ಹೇಳಬಹುದು. ಇಷ್ಟನ್ನು ನೀವು ಮಿಕ್ಸ್ ಮಾಡಿದ್ದೆ ಪ್ರತಿ ಒಂದು ಮೂಲೆಯಲ್ಲೂ ತೋರಿಸ್ಬೇಕು ಮೊದಲು. ತದನಂತರ ಏನು ಮಾಡಬೇಕು ಅಂದರೆ ನಮ್ಮ ಅಡುಗೆ ಮನೆಗೆ ತಗೊಂಡು ಬರಬೇಕು. ಅಡುಗೆ ಮನೆ ಅನ್ನೋದು ಮತ್ತೊಂದು ದೇವಸ್ಥಾನದ ಸಮಾನ. ಅಡುಗೆ ಮನೆಯಲ್ಲಿ ಅಷ್ಟೊಂದು ಶಕ್ತಿಗಳು ಅನ್ನೋದು ಕೂಡಿರುತ್ತೆ. ಶಕ್ತಿಗಳು ಅಂತ ಏನು ಕೇಳಿದೆ ಅಂದರೆ ಒಳ್ಳೆಯ ಶಕ್ತಿ ಹಾಗೂ ಕೆಟ್ಟ ಶಕ್ತಿ ಎರಡೂ ಕೂಡ ಸಂಘರ್ಷ ನಡೀತಾ ಇರುತ್ತೆ. ನೀಟಾಗಿ ಯಾರು ಇಟ್ಕೊಂಡಿರ್ತಾರೋ ಜಾಸ್ತಿ ಅವರ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಅದೇ ನೀಟಾಗಿ ಇಟ್ಕೊಂಡಿಲ್ಲ ಅಂತ ನೀವು ಅಂದ್ಕೊಳ್ಳಿ, ಏನಾಗುತ್ತೆ ಅಂದರೆ ಜ್ಯೇಷ್ಠಾದೇವಿ ಇರ್ತಾಳೆ. ಯಾವ ಜಾಗದಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೋ ಅಲ್ಲಿಗೆ ಶ್ರೀ ಮಹಾಲಕ್ಷ್ಮಿ ಕಾಲಿಡೋದಿಲ್ಲ. ಆಗ ಒಂದೊಂದೇ ಸಮಸ್ಯೆಗಳು, ಮುಖ್ಯವಾಗಿ ದುಡ್ಡು ಕಾಸಿನ ಮೇಲೆ ಪೆಟ್ಟು ಬೀಳುತ್ತೆ, ಆರೋಗ್ಯದ ಮೇಲೆ ಪೆಟ್ಟು ಬೀಳುತ್ತೆ, ಸಂಸಾರದ ಮೇಲೆ ಪೆಟ್ಟು ಬೀಳುತ್ತೆ. ಈ ರೀತಿ ಪ್ರತಿಯೊಂದು ಕೂಡ ನಮ್ಮ ಲೈಫಲ್ಲಿ ಏನೆಲ್ಲ ಮುಖ್ಯ ಆಗಿರುತ್ತೋ ಅದೆಲ್ಲವೂ ಕೂಡ ಒಂದೊಂದೇ ಕಷ್ಟಪಟ್ಕೊಂಡು ನಾವು ಬರುವ ರೀತಿ ಮಾಡುತ್ತೆ. ಈ ಪರಿಹಾರವನ್ನು ನೀವು ಮಾಡಿಕೊಂಡಾಗ ನಮಗೆ ಒಂದೊಂದೇ ಸಮಸ್ಯೆ ಬಗೆಹರಿದು ಸುಖ, ಶಾಂತಿ, ಸಮೃದ್ಧಿ ಅನ್ನೋದು ತಂದು ಕೊಡುತ್ತೆ. ಇದನ್ನು ರಾತ್ರಿ ಪೂರ್ತಿ ನಿಮ್ಮ ಅಡುಗೆ ಮನೆಯಲ್ಲಿ ಇಡಬೇಕು. ಮಾರನೆಯ ದಿನ ಸ್ನಾನ ಮಾಡೋದಕ್ಕೂ ಮುಂಚೆ ತಗೊಂಡೋಗಿದ್ದೆ ಚರಂಡಿಗೆ ತುಳಿಯದೆ ಇರುವ ಜಾಗದಲ್ಲಿ ಈ ಥರ ಹಾಕಿಬಿಟ್ಟು ಬಂದು ಇನ್ನು ನಿಮ್ಮ ಕೈ ಕಾಲು ಮುಖ ತೊಳ್ಕೊಂಡು ಸ್ನಾನ ಮಾಡಿಕೊಂಡು ನಿಮ್ಮ ಕೆಲಸವನ್ನು ಪ್ರಾರಂಭ ಮಾಡಿ ನೋಡಿ, ನಿಮಗೆ ಬದಲಾವಣೆ